ನಮಸ್ಕಾರ. ನೋಡೋ ನೋಟ ಚೆನ್ನ, ಆಡೋ ಮಾತು ಚಂದ ಅಂತ ಹೇಳ್ತಾರೆ. ಕಣ್ಣಂಚಿನ ಈ ಮಾತಲ್ಲಿ ಏನೇನೋ ತುಂಬಿದೆ ಅಂತ ಕವಿವಾಣಿನೇ ಇದೆ. ಒಂದು ಕಣ್ಣು ಇನ್ನೊಂದು ಕಣ್ಣನ್ನ ಕೊಳ್ಳೆ ಹೊಡೆದ್ರೆ ಅದನ್ನೇ ಪ್ರೀತಿ ಅಂತ ಹೇಳ್ತಾರೆ. ಕಣ್ಣು ಮನುಷ್ಯನ ದೇಹದ ಪ್ರಮುಖವಾದಂತ ಅಂಗ. ಈ ಕಣ್ಣು ಏನೆಲ್ಲ ಹೇಳುತ್ತೆ, ಕೇಳುತ್ತೆ, ಬೇಡುತ್ತೆ, ಕಾಡುತ್ತೆ. ಮಾತೇ ಬರ್ದೇ ಇದ್ರು ಸಹ ಕಣ್ಣು ಏನೆಲ್ಲ ಭಾವನೆಗಳನ್ನ ವ್ಯಕ್ತಪಡಿಸ್ಬಿಡುತ್ತೆ ಅಲ್ವಾ? ನಿಮ್ಮ ಕಣ್ಣುಗಳಿಗೆ ಲಗ್ಗೆ ಹಾಕೋದಕ್ಕೆ ನಮ್ಮ ಸೂಪರ್ ಸ್ಟಾರ್ಗಳು ಕಾಯ್ತಾ ಇದ್ದಾರೆ. ಹಾಗಿದ್ರೆ ಕಾರ್ಯಕ್ರಮ ಶುರು ಮಾಡೋಣವಾ? ಇದು ಸೂಪರ್ ಸ್ಟಾರ್ 2 ಚಾಲೆಂಜರ್ಸ್ ಚಾಲೆಂಜ್ ಸಂಗೀತದ ಮಹಾಸಮರ. ಈಗ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮದ ಸ್ವೀಟ್ ಹಾರ್ಟ್ಸ್, ನಮ್ಮ ಮೆಂಟರ್ಸ್ ನ ಸೂಪರ್ ಸುನೀತಾ, ಸೆನ್ಸೇಷನಲ್ ಸುಪ್ರಿಯಾ ಅಂಡ್ ಸೆನ್ಸೇಷನ್. ನಮ್ಮ ಕಾರ್ಯಕ್ರಮದ ಮುದ್ದು ಚಂದ್ರಮ, ಮಾತಿನ ಪ್ರವೀಣ್ ಡಿ ರಾವ್. ಕನ್ನಡ ಸಂಗೀತದ ರತ್ನಮಾಲಾ ಪ್ರಕಾಶ್ ಮ್ಯಾಮ್, ಸ್ವಾಗತ. ಬಹುಶಃ ಈ ವರ್ಷದ ಹಿಟ್ ಗೀತೆಗಳು ಅಂತ ಗಣನೆಗೆ ತೆಗೆದುಕೊಂಡ್ರೆ ಇವರ ಗೀತೆಗಳು ಅದರಲ್ಲಿ ಮೇಜರ್ ಪೋರ್ಷನ್ ಅನ್ನು ಹೊಂದಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಟ್ಸ್ ನಾನ್ ಅದರ್ ದೆನ್ ಕ್ಯಾಪ್ಟಿವೇಟಿಂಗ್ ಕವಿರಾಜ್. ಕ್ಯಾಪ್ಟಿವೇಟಿಂಗ್ ಕವಿರಾಜ್ ಅಂತಂದ್ರೆ ಕ್ಯಾಪ್ ಇಲ್ವಲ್ಲ ಅಂತ ಯಾರೋ ಕೇಳಿದ್ರು, ಉತ್ತರ ಕೊಡಿ. ಸ್ವಲ್ಪ ಕ್ಲೀನ್ ಆಗೋಣ ಅಂತ. ಅಲ್ಲ, ಕ್ಲೀನ್ ಹ್ಯಾಂಡ್ಸ್ ಅನ್ನೋದು ಕೇಳಿದೀವಿ. ಇದೇನಿದು? ಕ್ಲೀನ್ ತಲೆ, ಕ್ಲೀನ್ ಮನ್ಸು, ಕ್ಲೀನ್ ತಲೆ, ಕ್ಲೀನ್ ಯೋಚನೆಗಳು ಬರುತ್ತೆ. ಒಳ್ಳೆ ಸಾಂಗ್ ಬರಬಹುದು. ಎಂತಹ ಹಾಡುಗಳು ಅಥವಾ ಯಾವ ಗುಣಮಟ್ಟದಲ್ಲಿ ಹಾಡಿದ್ರೆ ನಿಮ್ಗೆ ಖುಷಿ ಆಗುತ್ತೆ ಹೇಳಿ? ಸಂಜೆ ದಿನದ ಜಂಜಾಟಗಳೆಲ್ಲ ಮುಗಿದು ಮನೆಗೆ ಬಂದು ಕುತ್ಕೊಂಡು ಟಿವಿ ಆನ್ ಮಾಡಿದ್ರೆ ಹಾಯ್ ಅನ್ಸ್ಬೇಕು ಅವ್ರ ಮನಸ್ಸಿಗೆ. ಆತರ ಆಡ್ಬೇಕು. ಸೊ ನಿಮ್ಮ ಮನಸ್ಸಿಗೆ ಇವತ್ತು ಮುದ ನೀಡುವಂತೆ ನಮ್ಮ ಹಾಡುಗಾರರು ಹಾಡ್ಲಿ ಅನ್ನುವಂತಹ ಆಸೆಯೊಂದಿಗೆ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಇವತ್ತಿನ ಸಂಚಿಕೆಯಲ್ಲಿ ಸ್ಯಾಮ್ಸಂಗ್ ಮೊಬೈಲ್ಸ್ ಆಲ್ವೇಸ್ ವಿತ್ ಯು ಇವ್ರ ಕಡೆಯಿಂದ ಒಬ್ಬ ಗಾಯಕ ಅಥವಾ ಗಾಯಕಿಗೆ ಮೊಬೈಲ್ ಅನ್ನ ನೀಡಲಾಗುತ್ತೆ. ಕಣ್ಣು ಈ ಪದವನ್ನ ಆಧರಿಸಿ ಬರೆದಂತಹ ಕಣ್ಣು ಎನ್ನುವಂಥದ್ದನ್ನ ಪದಪುಂಜದಲ್ಲಿ ಆಯ್ಕೆ ಮಾಡಿಕೊಂಡು ಬರೆದಿರುವಂತಹ ಹಾಡುಗಳನ್ನ ನಮ್ಮ ಸ್ಪರ್ಧಿಗಳು ಇವತ್ತು ನಿಮ್ಮ ಮುಂದೆ ಹಾಡಿದ್ದಾರೆ. ಸೂಪರ್ ಸುನೀತಾ ತಂಡದಿಂದ ಪ್ರಜ್ವಲ್ ಬಂದಿದ್ದಾರೆ. ಲೆಟ್ಸ್ ವೆಲ್ಕಮ್ ಪ್ರಜ್ವಲ್ ಫ್ರಮ್ ಬೆಂಗಳೂರು. ಕಣ್ಣ ಸಲಿಗೆ ಅಲ್ಲ ಸುಲಿಗೆ, ನೀನೆನ್ನು ನನಗೆ ಥರ ಥರ ಹೊಸತರ ಒಲವಿನ ಅವಸರ, ಹೃದಯನೆ ಜೋಕಾಲಿ ಕಣ್ಣ ಸಲಿಗೆ ಅಲ್ಲ ಸುಲಿಗೆ, ನೀನೆನ್ನು ನನಗೆ ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡಿದ್ದಾರೆ. ಗ್ರೂಮಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹಾಡಿದ್ರು. ಇಲ್ಲೂ ಚೆನ್ನಾಗಿ ಹಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ಹಾಡ್ತಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಭೂಮಿಯ ಮೇಲೆ ಪ್ರಣಯನೇ ಎಂಟನೇ ಬೋಲೆ, ತಿಳಿ ಪ್ರೇಮ ಇರೋದಂತು ನಾಲ್ಕೇ ವೇದ, ಪ್ರೀತಿ ತಾನೆ ಪಂಚಮ ವೇದ, ನಿಜ ಪ್ರೇಮ ನಾನು ನಿನ್ನಲ್ಲಿ ಮೆಚ್ಚಿದ ಅಂಶವೇ ಪ್ರೀತಿ, ನೀನು ನನ್ನನ್ನು ಒಪ್ಪದೆ ಹೋದರೆ ಏನೋ ಭೀತಿ. ಕಣ್ಣ ಸಲಿಗೆ ಅಲ್ಲ ಸುಲಿಗೆ, ನೀನೆನ್ನು ನನಗೆ ಥರ ಥರ ಹೊಸತರ ಒಲವಿನ ಅವಸರ, ಹೃದಯನೆ ಜೋಕಾಲಿ. ಕವಿಗಳೇ ಹೇಳಿ, ಹೇಗೆ ಅನಿಸ್ತು? ಪ್ರಜ್ವಲ್ ಅವರೇ, ಮನ್ಸನ್ನ ಸುಲ್ಗೆ ಮಾಡಿಬಿಟ್ರಿ ನೀವು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ಭಾವ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು. ನಾವೆಲ್ಲ ಹೇಳ್ತಿರ್ತೀವಲ್ಲ, ಕನ್ನಡ ಸಿಂಗರ್ಸ್ ಕೈಯಲ್ಲಿ ಆಡ್ಸಲ್ಲ, ಯಾಕೆ ಆಡ್ಸಲ್ಲ ಅಂತ. ಈ ತರ ಹಾಡಿದ್ರೆ ಅನಿವಾರ್ಯವಾಗಿ ಹಾಡೇ ಆಡ್ಸ್ತಾರೆ. ಥ್ಯಾಂಕ್ ಯು ಸರ್. ಅದು ಬೇಡಿಕೊಳ್ಳೋದಲ್ಲ, ಹಕ್ಕು ಒತ್ತಾಯ ಆಗ್ಬೇಕು. ಈ ತರ ಹಾಡಿ ನಿಮ್ಗೆ ಸಿಕ್ಕೇ ಸಿಗುತ್ತೆ.
ಓಕೆ, ಥ್ಯಾಂಕ್ ಯು ಸರ್. ಪ್ರವೀಣ್ ಜಿ, ಒಂದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂದ್ರೆ ದ ವೇ ಯು ಸ್ಟೋರ್ಡ್ ಯುವರ್ ಆಟಿಟ್ಯೂಡ್, ಎನರ್ಜಿ ಅದೆಲ್ಲ ಚೆನ್ನಾಗಿತ್ತು. ಬಟ್ ಅದೆಲ್ಲದಕ್ಕೂ ಶ್ರುತಿ ಸ್ವಲ್ಪ ಜಾಸ್ತಿನೇ ಕೇಳಿಸ್ತಾ ಇತ್ತು. ಐ ಡೋಂಟ್ ನೋ ವೆದರ್ ನಿಮ್ ಮಾನಿಟರ್ ಪ್ರಾಬ್ಲಮ್ ಆಯ್ತಾ ಅಥವಾ ನಿಮಗೆ ಒಂದ್ಸರಿ ಯು ಗೆಟ್ ಸ್ಟಕ್, ಒಂದ್ಸರಿ ಶುರು ಆಗ್ಬಿಟ್ರೆ ಆ ಶ್ರುತಿ ಹಾಗೆ ಸ್ಟಕ್ ಆಗ್ಬಿಡುತ್ತೆ. ಆ ಥರ ಆಯ್ತಾ ಅಂತ ಒಂದು ಡೌಟ್ ನನಗೆ. ಸ್ವಲ್ಪ ಶಾರ್ಪ್ ಹಾಡ್ತಾ ಇದ್ರಿ. ಎವ್ರಿಥಿಂಗ್ ಎಲ್ಸ್ ವಾಸ್ ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್. ನಿಮ್ಮ ಇಮೋಷನ್ಸ್ ಆಗಲಿ, ಅದು ನೀವು ಎಷ್ಟು ಫೀಲ್ ಕೊಡಬೇಕು ಅದೆಲ್ಲ ಇನ್ನೊಂದು ಸ್ವಲ್ಪ ಬಾಯ್ ಬಿಟ್ಟು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ವಿತ್ ಆರ್ಕೆಸ್ಟ್ರಾ ನಾವು ವಿ ಬೀನ್ ಡಿಸ್ಕಸಿಂಗ್ ಇದನ್ನ ವಿತ್ ಆರ್ಕೆಸ್ಟ್ರಾ ಬಂದಾಗ ಕೆಲವು ಶಬ್ದಗಳು ಕರೆಕ್ಟಾಗಿ ಕೇಳಲ್ಲ. ರೆಕಾರ್ಡಿಂಗ್ ಅಲ್ಲಿ ಓಕೆ, ನಿಮ್ಮ ಬ್ಯಾಲೆನ್ಸ್ ನಾವು ಮುಂದೆ ಮಾಡಿ ಕೇಳ್ಬೋದು. ಬಟ್ ಆಸ್ ಎ ಲೈವ್ ಪರ್ಫಾರ್ಮೆನ್ಸ್ ಮಾಡುವಾಗ ಸ್ವಲ್ಪ ಬಾಯ್ ಬಿಟ್ಟು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಐ ಡೋಂಟ್ ಥಿಂಕ್ ದಿಸ್ ವಾಸ್ ಒನ್ ಆಫ್ ಯುವರ್ ಬೆಸ್ಟ್ ಪರ್ಫಾರ್ಮೆನ್ಸಸ್. ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಪ್ರವೀಣ್ ಜಿ ಮಾರ್ಕ್ಸ್ ನೀವು ತಗೊಂಡ್ರಲ್ಲ ಪಲ್ಲವಿ, ಅದು ಬೋಲ್ಡ್ ಆಗಿರಲಿಲ್ಲ. ಆಮೇಲೆ ತುಂಬ ಕಡೆ ಶಾರ್ಪ್ ಆಯಿತು, ಶ್ರುತಿ ಸೇರ್ತಾ ಇರಲಿಲ್ಲ. ಆಮೇಲೆ ಲಿರಿಕಲ್ ಕ್ಲಾರಿಟಿ ಸಹ ಲೈಕಿಂಗ್ ಇತ್ತು, ಅದು ಅಷ್ಟು ಚೆನ್ನಾಗಿ ಕೇಳಿಸ್ಲಿಲ್ಲ. ನೀವು ಚೆನ್ನಾಗಿ ಹಾಡಬಲ್ರಿ, ಕೆಪಾಸಿಟಿ ಇದೆ. ಯು ಪ್ಲೀಸ್ ವರ್ಕ್ ಆನ್ ದಿಸ್. ಓಕೆ ಮ್ಯಾಮ್ ಮಾರ್ಕ್ಸ್. ಹೃದಯಾನಿ ಜೋಕಾಲಿ ಅಲ್ವಾ ಅದು, ಸ್ವಲ್ಪ ಹೃದಯ ಅಂತ ಕೇಳಿಸ್ತಾ ಇತ್ತು. ಇನ್ನೊಂದು ಅದೇನದು ಚರಣದಲ್ಲಿ ಏನೋ ಭೀತಿ ಅಲ್ವಾ. ಸೊ ಇದೆಲ್ಲ ಕೇಳಿದಾಗ ನಿಮ್ದೆಲ್ಲ ತುಂಬಾ ಸ್ಟ್ರೈಟ್ ನೋಟ್ಸ್ ಇತ್ತು. ಆ ಕರ್ವ್ಸ್ ಎಲ್ಲ, ಬಿಕಾಸ್ ಒಂದು ವಿಷಯ ಏನು ಅಂದ್ರೆ ದಿಸ್ ಇಸ್ ನಿಮ್ಮ ಸ್ಟೈಲ್ ಅಲ್ಲ ಇದು. ಬಟ್ ಆದ್ರೂ ಎಲ್ಲೂ ನಿಮ್ಮ ಸ್ಟೈಲ್ ಅಲ್ಲ ಅಂತ ತುಂಬಾ ಅನ್ನಿಸ್ಲಿಲ್ಲ. ಯು ರಿಯಲಿ ಮ್ಯಾನೇಜ್ ದಿ ಸಾಂಗ್ ವೆಲ್. ಕೊನೆ ತನಕ ಎಕ್ಸೆಪ್ಟ್ ಆ ಜಾಗದಲ್ಲೇ ಅನ್ನಿಸ್ತು ಓ ಅಂತ. ನಿಮ್ಮ ಟ್ರೈಗೋಸ್ಕರ ಇನ್ನ ಈ ತರ ಒಂದು ಸಾಂಗ್ ಅನ್ನ ಅಟೆಂಪ್ಟ್ ಮಾಡಿದ್ದಕ್ಕೋಸ್ಕರ ಐ ಗಿವ್ ಯು. ಹಾಡ್ ಫೇಮಸ್ ಇರ್ಬೋದು, ಬಟ್ ಕ್ಯಾನ್ ದ ಕಂಟೆಸ್ಟೆಂಟ್ ಸಿಂಗ್ ಅನ್ನೋದು ಒಂದು ಸಣ್ಣ ಯೋಚನೆ. ಐ ವಾಸ್ ರಿಯಲಿ ಎಕ್ಸ್ಪೆಕ್ಟಿಂಗ್ ನಾಟ್ ಆಸ್ ಗುಡ್ ಇಸ್ ವಾಟ್ ಯು ಡಿಡ್ ಟುಡೇ, ಟು ಬಿ ವೆರಿ ಆನೆಸ್ಟ್. ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಸ್ವಲ್ಪ ಚೆನ್ನಾಗೇ ಹಾಡಿದ್ಯಾ. ಆಲ್ ದ ಬೆಸ್ಟ್. ಬಾಯಿ ತೆರೆದು ಹಾಡಲಿಕ್ಕೆ ಟ್ರೈ ಮಾಡು. ಮಂಗಳೂರವ್ರಲ್ವಾ, ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಕನ್ನಡ ಅಂತೂ. ನಿಮ್ಮ ಭಾಷೆಯಲ್ಲಿ ಮಾತಾಡಿ ಒಂದು ಲೈನು. ಹಾವ ನೆಕ್ಸ್ಟ್ ಟೈಮ್ ಲೈಕ್ ಪೋದು ಅಂತ. ಹಾಯ್ ಸೋ ಸ್ವೀಟ್. ಪ್ರಜ್ವಲ್, ದೇರ್ ಇಸ್ ಆಲ್ವೇಸ್ ಅ ನೆಕ್ಸ್ಟ್ ಟೈಮ್. ಆಲ್ ದಿ ಬೆಸ್ಟ್. ಸೆನ್ಸೇಷನಲ್ ಸುಪ್ರಿಯಾ ಅವರು ತಂಡದಿಂದ ಬರ್ತಾ ಇದ್ದಾರೆ. ಆನಂದ್ ಹುಬ್ಳಿ ಸ್ಕ್ವೇರ್. ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ನಿನ್ನಲ್ಲೇನೆ. ನನ್ನ ಬಾಳಿಗೆ ಈ ಬಾಳಿಗೆ ಎಲ್ಲಾನು ನೀನೇ. ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್, ಸತ್ಯ ಈಸ್ ಇನ್ ಲವ್. ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದೆನು ನಿನ್ನಲ್ಲೇನೆ. ಈ ಹಾಡು ಆನಂದ್ ಅವ್ರಿಗೆ ಬಹಳ ಪ್ರಿಯವಾದ ಹಾಡು. ಅವರು ತುಂಬಾ ಕಂಫರ್ಟೇಬಲ್ ಆಗಿದ್ರು ಈ ಹಾಡಲ್ಲಿ. ಸೊ ಅವರು ಸೆಲೆಕ್ಟ್ ಮಾಡಿದಂತಹ ಗೀತೆಯನ್ನ ನಾನು ಒಪ್ಪದೆ, ಓಕೆ ಇದಿರ್ಲಿ ಅಂತ. ಕಣ್ಣು ಅನ್ನೋ ಥೀಮ್ಗೆ ಒಂದು ಸೂಟ್ ಆಗುವಂತ ಹಾಡು. ಸೊ ಆಲ್ ದಿ ಬೆಸ್ಟ್ ಆನಂದ್, ಚೆನ್ನಾಗಿ ಹಾಡಿ. ಥ್ಯಾಂಕ್ ಯು. ಕೇಳದೆ ನೀ ನನ್ನದೇ ಸೇರಿದೆ, ಎಲ್ಲಿಯೂ ಹೋಗದೆ ನೀನಿಲ್ಲೇ ಬೇರೂರಿದೆ. ನನಗೂ ನಿನಗೂ ಗುಟ್ಟಾಗಿ ನಂಟಾಗಿದೆ, ಅರಿತೋ ಮರೆತೋ ಈ ಪ್ರೀತಿ ಉಂಟಾಗಿದೆ. ನಾನ್ಯಾರೋ ನಿಂಗೆ, ನೀನ್ಯಾರೋ ನಂಗೆ, ನನಗಾಗಿ ಧರೆಗೀಗ ನೀ ಬಂದೆಯ. ಸೆರೆಯಾದೆನು ಕಣ್ಣಲ್ಲೇನೆ, ಮರೆಯಾದ
ಮರೆಯಾದೆನು ಮರೆಯಾದೆನು ನಿನ್ನಲ್ಲೇನೆ ನನ್ನ ಬಾಳಿಗೆ ಈ ಬಾಳಿಗೆ ಎಲ್ಲಾನು ನೀನೇ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಸತ್ಯ ಈಸ್ ಇನ್ ಲವ್ ಲಾ 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 ಆಹಾ ಲಾ 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 Are you also in love? ಯಾವಾಗಾದ್ರೂ ಒಂದಾಗುತ್ತೆ. ಆಗತ್ತೇನಾ ಆಗೋಗಿದೇನಾ? ಆಗೋಗಿದೆ. ಸ್ವೀಟ್ ಅವ್ರಿಗೆ ಏನಾದ್ರು ಹೇಳ್ತೀರಾ ಈ ಮೂಲಕ? ಇಲ್ಲ, ಅದು ಬ್ರೇಕಪ್ ಆಗಿದೆ. ಅಯ್ಯೋ ಟು ಜಡ್ಜಸ್ ಕವಿಗಳೇ ಹೇಳಿ. ಸತ್ಯ ವಾಸ್ ಇನ್ ಲವ್. ಮೆಲೋಡಿ ಆಗಿದ್ರು ಕೂಡ ಇದರಲ್ಲಿ ಒಂದು ಫೋರ್ಸ್ ಇದೆ, ಒಂದು ಅಗ್ರೆಸಿವ್ ಅಪ್ರೋಚ್ ಇದೆ. ಎಲ್ಲಾನು ನೀನೆ ಅನ್ನುವಾಗ ಅದು ಎಲ್ಲಾನು ನೀನು ಬ್ರಹ್ಮಾಂಡದ ಲೆವೆಲ್ಗೆ ಹೇಳೋ ಇದಿದೆ. ಆ ಅಪ್ರೋಚ್ ನನ್ಗೆ ಕಾಣಿಸ್ತಿಲ್ಲ. ಏನು ಅಂದ್ರೆ ಮೇಯ್ನ್ ಆಗಿ ಎನರ್ಜಿ ಪ್ರಿಸರ್ವ್ ಮಾಡಕ್ಕೆ ಪ್ರಾಕ್ಟೀಸ್ ಮಾಡುವಾಗ ಹಾಡ್ತೀವಲ್ಲ, ಸ್ವಲ್ಪ ಕೂಲಾಗಿ ಆಟಿಟ್ಯೂಡ್ ಅಲ್ಲಿ ಹಾಡ್ದಂಗಾಯ್ತು. ಸ್ವಲ್ಪ ಅಟ್ಯಾಕ್ ಮಾಡಬೇಕಾಗಿತ್ತು ನೀವು ನೋಟ್ಸ್ಗಳನ್ನ, ಭಾವನೆನ ಸ್ವಲ್ಪ ಬೇಕಾಗಿತ್ತು ಜಾಸ್ತಿ. ಎಲ್ಲ ಲೈನ್ಗಳು ಆ ಥರನೇ ಇದೆ. ಸ್ವಲ್ಪ ಮೆಲೋಡಿ ಇದ್ರೂ ಕೂಡ ಬೀಟ್ಸ್ ಇದೆ ಇದರಲ್ಲಿ ವ್ಯಕ್ತಪಡಿಸ್ತಿರೋ ಭಾವನೆ ಸ್ವಲ್ಪ ಅಗ್ರೆಸಿವ್ ಭಾವನೆ ಥರದ್ದಲ್ಲೇ ಇದೆ. ಅದು ಸ್ವಲ್ಪ ಕಾಣಲಿಲ್ಲ. ಅದರ್ವೈಸ್ ತುಂಬಾ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ದ ಹೋಲ್ ಸಾಂಗ್ ಒಂದು ಪಂಚ್ ಅಂತ ಇರುತ್ತಲ್ಲ, ಅದಿರ್ಲಿಲ್ಲ. ಆಮೇಲೆ ಯುವರ್ ಇಮಿಟೇಟಿಂಗ್ ಕುಮಾರ್ ಸಾನು, ನಿಮ್ಮ ವಾಯ್ಸ್ ಇರಬೇಕು. ಅವರ ಸ್ಟೈಲ್ ಅನ್ನ ಕಾಪಿ ಮಾಡ್ಬೋದು, ಬಟ್ ನಿಮ್ಮ ವಾಯ್ಸ್ ಇರಬೇಕು ಅಂತ ನನ್ನ ಅನಿಸಿಕೆ. ಚೆನ್ನಾಗಿತ್ತು, ಟೆಕ್ನಿಕಲಿ ಚೆನ್ನಾಗಿತ್ತು. ಅದು ಮತ್ತೆ ಹೇಳ್ತಾನೆ, ಆದ್ರೆ ಅದು ಏನೋ ಒಂದು ಸೋಲ್ ಆತ್ಮ ಅದೇನೋ ಹೇಳ್ತಾರಲ್ಲ, ಅದು ಹುಡುಕ್ಬೇಕು. ನಿಮ್ಮನ್ನ ನೀವು ಹುಡುಕ್ಬೇಕಾಗತ್ತೆ. ಹಾಡನ್ನ ಹುಡ್ಕೊಂಡು ನೀವು ಹಾಡ್ಬೇಕಾಗತ್ತೆ. ಆ ಥರ ಹಾಡಬೇಕು. ಈಗ ನಿಮ್ಮ ಜೊತೆ ಹಾಡೋರು ಎಷ್ಟು ಜನ ಬಹಳ ಟೆಕ್ನಿಕ್ಯಾಲಿಟಿಗಿಂತ ಇದನ್ನ ಅಳವಡಿಸ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಹಾಡ್ತಾರೆ. ಆ ಭಾವನೆ ಅವ್ರದ್ದೇ ಸಾಂಗ್ ಅಂತ ಅನ್ಸ್ಬಿಡ್ಬೇಕು, ಆ ಥರ ಹಾಡ್ತಾರೆ. ಸೊ ಅವ್ರ ಜೊತೆ ನೀವು ಕಾಂಪೀಟ್ ಮಾಡ್ತೀರಿ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೇರ್ ಅಪ್ ಟು ಇಟ್. ಚೆನ್ನಾಗಿ ಹಾಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮಾರ್ಕ್ಸ್ ರಮೇಶ್. ಥ್ಯಾಂಕ್ ಯು ಸೊ ಮಚ್. ಮೇನ್ ಇದರಲ್ಲಿ ಸತ್ಯ ಇಸ್ ಇನ್ ಲವ್ ಇಸ್ ಅನ್ ಎಸ್ಟಾಬ್ಲಿಷಿಂಗ್ ಲೈನ್. ಎಲ್ಲ ಆ ಸರ್ಕಸ್ಸು, ಆ ಹಾಡ್ತಾ ಇರೋದು, ಪಲ್ಲವಿ ಚರಣ ಎಲ್ಲ ಏನ್ ಹೇಳಕ್ಕೆ, ದಟ್ ಐ ಆಮ್ ಇನ್ ಲವ್, ಸತ್ಯ ಇಸ್ ಇನ್ ಲವ್. ಅದ್ ಎಸ್ಟಾಬ್ಲಿಷಿಂಗ್ ಟೋನ್ ನಲ್ಲಿ ವ್ಯತ್ಯಾಸ ಕಾಣ್ಬೇಕು. ಅಂದ್ರೆ ಮೊದಲೇ 4 ಲೈನ್ಗೆ ಆ ಎಸ್ಟಾಬ್ಲಿಷಿಂಗ್ ಲೈನ್ಗೆ ವ್ಯತ್ಯಾಸ ಕಾಣ್ಬೇಕು. ಅದು ಎಲ್ಲ ಒಂದೇ ಟೋನ್ ಅಲ್ಲಿ ಹಾಡ್ಬಂದಿತ್ತು. ಬಟ್ ಸಮ್ವೇರ್ ಐ ಫೀಲ್ ಪಾಪ ಅವ್ರ ಕುಮಾರ್ ಶಾನುನ ಹಿ ಇಸ್ ನಾಟ್ ಇಮಿಟೇಟೆಡ್ ಅಂತ.